ಎಷ್ಟು ಮಾಡ್ತೀನಿ ನೋಡ್ತಾನ ಎಷ್ಟು ಮಾಡ್ತೀನಿ ನೋಡ್ತಾನ ಉಳಿ ಕೊಡ್ಬೇಕು ಉಳಿಗೆ ಸುರಿ ಕೊಡ್ಬೇಡ್ವಾ. ಒಂದು ವರ್ಷಕ್ಕೆ ಕಾಲಿಡ್ತಿದ್ದಾಳೆ ಪೂಜೆ ಅವಳು ಕೇವಲ 3-4 ವರ್ಷ ಮತ್ತೆ ಕಳ್ಸಿದವಳಿ ಸೆಕ್ಸಿ ಕಾಣ್ತೀರಪ್ಪ ನೀವು. ಗಂಟೆ ಈಗ 11:50. ನಾಳೆ ಅಂದರೆ 12 ಗಂಟೆ ನಂತರ ಪೂಜನ್ ಬರ್ತ್ಡೇ ಇದೆ. ಸೊ ಹಾಗಾಗಿ ಇದನ್ನು ಕೂಡ ಸೇರಿಸ್ಕೊಂಡೆ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಸೊ ಈಗ ಜಸ್ಟ್ ಜೋರು ಮಾತಾಡಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಪಕ್ಕದ ಮನೆಯವರೆಲ್ಲ ಎದ್ದೇಳ್ತಾರೆ. 11:50 ಆಗಿದೆ. ಪೂಜನ್ ಬರ್ತ್ಡೇಯಿಂದ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೇನೆ. ಆ್ಯಂಡ್ ನೀವೆಲ್ಲರೂ ಕೂಡ ಪೂಜನಿಗೆ ವಿಶ್ ಮಾಡಬೇಕಾಯ್ತಾ. ಆ್ಯಂಡ್ ಈಗ ಸ್ವಲ್ಪ ಹೊತ್ತಲ್ಲೇ ಪೂಜನ ಸಡನ್ನಾಗಿ ಎಬ್ಬಿಸಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಲಿಕ್ಕಿದ್ದೇವೆ. ಹೇಗೆ ಸಡನ್ ಎದ್ದೇಳ್ತಾಳೆ, ಎಂತೆಲ್ಲ ಆಗ್ತದೆ ಮತ್ತೆ ನೋಡುವ. ನನಗೆ ಗೊತ್ತುಂಟು ಅಪ್ಪ ಬೈಬೋದು ನನಗೆ. ಸೊ ನನ್ನ ಜೊತೆ ಇವರೆಲ್ಲ ಇದ್ದಾರೆ, ಈ ಕ್ರೈಮ್ ಪಾರ್ಟ್ನರ್ಸ್ ಇವರೆಲ್ಲ. ನಾನು ಬೈಗಳು ತಿಂದರೆ ಅದಕ್ಕೆ ಇವರು ತಿಂದೆ ಹಂಗೆ, ಇಂಡೈರೆಕ್ಟಾಗಿ ಇವ್ರು ತಿಂದ ಹಂಗೆ. ಹಾಂ ಓಕೆನಾ, ಸರಿ ಏನಾಗುತ್ತೆ ನೋಡುವ ಬನ್ನಿ. ಯಾರ್ದು ಕೂಡ ಇಷ್ಟು ತನಕ ಹೊರಗೆ ನಾವು ಕಟ್ ಮಾಡಲಿಲ್ಲ ಕೇಕ್. ಸೊ ಫಸ್ಟ್ ಟೈಮ್ RX ಮೇಲೆ ಇಟ್ಕೊಂಡು ಒಂದು ಕೇಕ್ ಕಟ್ ಮಾಡ್ತಿರೋದು ನಾವು. ಸೊ ಬನ್ನಿ. ತೋರಿಸೋದು ಬೇಡ, ಈಗ ಗಂಟೆ 12 ಆಗಿದೆ. ಓಕೆ, ಗಂಟೆ 12 ಆಗಿದೆ. ಇವತ್ತೇನು ಸ್ಪೆಷಲ್? ಎದುರು ಹೋಗಿದ್ದಾಳೆ. ಸರಿ ಆಯ್ತು. ಈಗ ನಾಟಕ ಸ್ವಲ್ಪ ಪೂಜಾ, ಹ್ಯಾಪಿ ಬರ್ಡೇ ಪೂಜಾ. ಇದು ಮಕ್ಕಳಿಗೆ ನೋಡು, ಹ್ಯಾಪಿ ಬರ್ಡೇ. ಬಾಮ ಕ್ರಿಕೆಟ್ ಮಾಡು. ಅಲ್ಲಿ ನೋಡಲ್ಲಿ ಹೊರಗೆ ಹೇಗೆ ಮಾಡಿದೆ ಅಂತ. ಇವನು ಎಲ್ಲಿ ವಿಡಿಯೋ ಮಾಡುದಾ? ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಅವನಿ ಎಷ್ಟನೇ ವರ್ಷದ ಬರ್ಡೇ? ನಿಂದೆ ಯಾವಾಗ ಬರ್ಡೇ? ಹಾಂ, ನಿಂದೆ ಯಾವಾಗನೇ ಬರ್ಡೇ? ಹಾಂ, ಏಯ್ ನಿಂದೆ ಯಾವಾಗ ಬರ್ಡೇ? ಮತ್ತೆ ಹೀಗೆ ತೆಗೆದಿದ್ದೀವಳು. ನಾಳೆ ಎದ್ದೇಳು ನೀನು. ಪೂಜಾಕನೇ ಹ್ಯಾಪಿ ಬರ್ಡೇ ಹೇಳು. ಬನ್ನಿ ಗೈಸ್. ನಿದ್ದೆ ಬಿಟ್ಟು ಮಕ್ಕಳೆಲ್ಲ ಕಾಯ್ತಿದ್ರು ಪೂಜನ್ ಬರ್ತ್ಡೇ ಮಾಡಬೇಕು ಅಂತ. ಸೊ ದಿಸ್ ಇಸ್ ಅ ಗುಡ್ ಟೈಮ್ ಟು ಸೆಲೆಬ್ರೇಟ್. ಸೊ ಬನ್ನಿ ಪೂಜನ್ ಬರ್ಡೇ ಸೆಲೆಬ್ರೇಟ್ ಮಾಡುವ. ಇವಳು ಟೂರ್ಗೆ ಹೋದಾಳಾಗಿದ್ದಾಳೆ. ಲೈಟ್ ಬಡಿಯಾ ಅಮ್ಮ, ಸುಚ್ಚಿ ಆಗುತ್ತೆ. ಹಾಂ, ಫಸ್ಟ್ ಹೆಸರು ಓದ್ತಿದ್ದಾಳೆ, ಸರಿ ಉಂಟಿಲ್ವ ಅಂತ. ಇವಳಿಗೆ ನಾವು ಹೇಳಿದ್ವಿ ಹ್ಯಾಪಿ ಬರ್ಡೇ ಪೂಜಾ ಅಂತ ಬರ್ದಿದ್ದಾರೆ ಅಂತ. ಇವಳು ನಂಬಿದ್ಲು, ಬಟ್ ಇಲ್ಲಿ ಸರಿ ಇದೆ. ಆಯ್ತಾ, ಥ್ಯಾಂಕ್ಸ್ ಆಂಟಿ. ಇದು ಎಂತ ರುದ್ರಾಕ್ಷಿಯ? ಗೈಸ್ ಫೈನಲಿ ನಾವು ಟೈಮ್ ವೇಸ್ಟ್ ಮಾಡಲಿಲ್ಲ. ನಾವು ನಿದ್ದೆ ಬಿಟ್ಟು ಇವತ್ತೇನು ಪ್ರಮೋಷನ್ಗೆ ಹೋಗಿದ್ದೆಲ್ಲ ಅದು ರೀಲ್ಸ್ ಎಡಿಟ್ ಮಾಡಿ ಆಯ್ತು ನಮ್ಮದು. ಅದು ಬಿಟ್ಟು ನಮ್ಮ ಹತ್ರ 15 ನಿಮಿಷ ಟೈಮ್ ಇತ್ತು. ಸೊ ಅಷ್ಟೊತ್ತಿಗೆ ಇದನ್ನೆಲ್ಲ ಗಾಡಿಯೆಲ್ಲ ಸೆಟ್ ಮಾಡಿ ಡ್ರೆಸ್ ಎಲ್ಲ ಹಾಕೊಂಡು ನಾವು ರೆಡಿಯಾಗಿ ಇವಳು ಎಬ್ಬಿಸಿದ್ವಿ. ಇವಳಿಗೆ ಲೋಕ ಎಲ್ಲ ಮಾಡಿ ಎಂತ ಎಂತ ಫೀಲ್ ಆಯ್ತು ನಿಮಗೆ? ಎಲ್ಲಿ ಎಂತ ಎಂತ ನೀವೆಂತ ಹೋಯ್ತಿದ್ರಿ ಅವಳಿಗೆ? ಎಂತ ಬಬ್ಬೆ ಆಗ್ತದೆ ನಿಮಗೆ ಯಾವ ಎಬ್ಸಿದ್ ಗೊತ್ತಿಲ್ವಾ? ನೋಡು ಸ್ಕೌಟ್ ಸ್ಕೌಟ್ ಗೈಡ್ಸ್ ಸೀದಾ ಬಂದಾಗಿದ್ದಾನೆ ಇಲ್ಲಿಗೆ. ಓಕೆ ಬನ್ನಿ ಕೇಕ್ ರೆಡಿ. ರೈಟ್ ಇರಲಿ ಬೇಡ ಜಾಸ್ತಿ ಹತ್ತದಲ್ಲಿ ಸ್ವಲ್ಪ ಚಳಿಗೆ ಹಾಕ್ಬೋದು. ಈಗ ನೋಡಿ ಚಳಿ ಪೆಟ್ರೋಲ್ ಟಾಂಕಿ ಏನಾಗುತ್ತೆ ತಾಕ್ಸೆ ದೀಪಾವಳಿ ನನಗೆ
ಅದು ಬಿಸಿ ಸಾಕು ಕಡ್ಡಿ ಹೇಳಿ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು Happy birthday to you, dear Pujaka. Happy birthday to you. ಸೊ ಫೈನಲಿ ಎಷ್ಟು ವರ್ಷ 21 21 ವರ್ಷಕ್ಕೆ ಕಾಲಿಡ್ತಿದ್ದಾಳೆ ಪೂಜಾ ಅವಳು ಕೇವಲ 3-4 ವರ್ಷ ಮತ್ತೆ ಕಳಿಸಿದವಳು ಇಚ್ಚಿದಾಚೆ ಆಮೇಲೆ ನಾವು ಜಾಲಿ ನಾನು ಅಪ್ಪ ಅಮ್ಮ ಜಾಲಿ ಸೊ ಹಂಗಲ್ಲ ಅವಳಿಗೆ ಅಮ್ಮ ತಗೊಡು ಹಲುಜಿಲ್ಲ ಮಗುವಿಗೆ ಸುರಿ ಇವಳಿಗೆ ಕೊಡ್ಬೇಕು ನೀವು ಇವಳಿಗೆ ಸುರಿ ಕೊಡ್ಬೇಡ್ವಾ 5,000 ನೀವು ಅವಳು ಕೊಡು ಹಂಗಬೇಡ ಈಗ ಸಡನ್ ನಿದ್ರೆ ನಿಂತು ಯಾರು ಕೇಕ್ ಕೊಡ್ಬೇಕು ಅಂತ ಮರ್ತು ಹೋಗಿದೆ ನಿದ್ದೆ ಕಣ್ಣಲ್ಲಿ ಯಾರಿಗೆ ಕೇಕ್ ಕೊಡೋದು ಅಂತ ಗೊತ್ತಾಗ್ತಿಲ್ಲ ಅವರಿಗೆ ಬೈಕಿಗೆ ಸ್ವಲ್ಪ ಅಂಟಿಸ್ಬಿಡಿ. ನಾಯಿಸಿ ಅದು ಅವಳಿಗೆ ಏನಾಗಬಾರ್ದು ಅವಳು ನಂದು ಪ್ರಿಯತಮೆ ತುರ್ಕ್ಸಿಯಪ್ಪ ಹತ್ಲಾಗೆ ಅವ್ರು ಅಲ್ಲೋಜಿಲ್ಲ ಅವ್ರು ತಿಂದಿಲ್ಲ ಅವ್ರು ಹಾಗೆಲ್ಲ ಇಲ್ಲ ಒಟ್ಟರಾಗಿಲ್ಲ ಅವರು ಸೀದಾ ನಮ್ಮ ಹಾಗೆಲ್ಲ ಅವರು ಅಪ್ಪ ಇದು ರುದ್ರಾಕ್ಷಿ ನೋಡಿಯಪ್ಪ ರುದ್ರಾಕ್ಷಿ ಇಟ್ಟಿದ್ದಾರೆ ನೋಡಿ ಎಂತಪ್ಪ ನೋಡಿ ಅದು ಒಂದು ಸಲ ಅದು ಅದು ಕೇಕ್ ಅದು ಕೇಕ್ ರುದ್ರಾಕ್ಷಿ ಇದೆ ಉಂಟಲ್ಲ ಎಲ್ಲ ಉಂಟು ಹ್ಯಾಪಿ ಬರ್ಡೇ ಗೌತಮ್ ಕಟಿಂಗ್ ಮಕ್ಕಳು ಕೊಡ್ಲಿ. ಹ್ಯಾಪಿ ಬರ್ಡೇ ಕೊಡಿ ಬಾಯ್ ಉಂಟು ಹಸಿವು ಆಗಿದೆ ಮಾತ್ರ ಕಾದು ಕಾದು ಮಕ್ಕಳು ಮಂಗ ಕ್ಲೀನ್ ಆಯ್ತು ಈಗ. ಗುಡ್ ಬಾಯ್ ಕಲ್ತಿದ್ದಾನೆ ಯಶು ಕೊಡ್ತಾನೆ ಸಾರಿ ನಾನು ಇಟ್ಕೊಂಡು ಹೋಗಿದ್ದೇನೆ ಅದು ಕಟ್ ಮಾಡಿ ಇದುಂಟಾ ಅಂತ ಎಸ್ ಈಗ ಆಕ್ಚುಲಿ ಬರ್ಡೇ ಆಗಿದ್ದು ತಿನ್ಸ ಸಾಕ ಕೈ ಒರೆಸಿದಾಗ ಆಯ್ತು ಮಾರ ಟಿಶ್ಯೂ ಪೇಪರ್ಗೆ ಕೈ ಒರೆಸಿದಾಗ ಆಯ್ತಾ ಇಲ್ಲ ಇದು ಐಸ್ ಕೇಕಪ್ಪ ಜಸ್ಟ್ ವಾಟರ್ ವಾಶ್ ಮಾಡಿದಾಯ್ತು ಗಾಡಿ ವಾಶ್ ಮಾಡಿದಾಗ ಜಸ್ಟ್ ವಾಟರ್ ವಾಶ್ ಮಾಡಿದ್ರೆ ಅವ್ಳು ಫೇಸ್ ಕ್ಲೀನ್ ಆಗ್ತದೆ ಓಕೆ ಓಕೆ ನೈಸ್ ಎಷ್ಟು ಖುಷಿ ಆಗ್ತಿದೆ ನಿನ್ನ ಬರ್ತ್ಡೇನ ಈ ತರ ಸೆಲೆಬ್ರೇಟ್ ಮಾಡಿ ಮುಖ ಬಿಡ ಹೇಳ ಖುಷಿ ಆಯ್ತು ಈ ಲೈಫಲ್ಲಿ ಫಸ್ಟ್ ಟೈಮ್ ಅಂತಲ್ಲ ಸ್ವಲ್ಪ ಚಂದ ಆಗಿದೆ ಬರ್ತ್ಡೇ ಈಗೆಲ್ಲ ಕೇಕ್ ತಿನ್ನು ಕಳಿ ಸಾರು ಮಾಡು ಮಲ್ಗು ಅಷ್ಟೇ ಕೇಕ್ ನಮ್ಮ ಬರ್ಡೇ ಸೊ ಇವತ್ತೊಂದು ಸ್ವಲ್ಪ ಬರ್ಡೇ ಸೂಪರ್ ಆಗಿದೆ ಸೊ ಇಷ್ಟು ಜನ ಎಲ್ಲ ಇದ್ದು ಇದೆ ಮಕ್ಕಳೆಲ್ಲ ನೀವು 12 ಗಂಟೆ ಮಲಗಲಿಕ್ಕೆ ಯಾರಿಗೆಲ್ಲ ಕೇಕ್ ಬೇಕು ಬೇಡ ನೀನು ತಗೊಳ್ಳಿ ನಾನು ತಗೊಳ್ಳಿ ಎಂಜಾಯ್ ಒಳ್ಳೇದುಂಟು ಮಾರೆ ಸ್ವಲ್ಪ ಕುಲೆಗೆ ಹಾಕೊಂಡ್ ನೀನಿದ್ಯಲ್ಲ ನೀನು ಎಬ್ಬಿಸಿದ್ದೆ ಅವಳನ್ನು ಬರ್ತದೆ ಅಂತ ಎದ್ದು ಸೀತಾ ಬಂದಿದ್ದಾಳೆ ಮಾರೆ ಹುಡುಗರು ಮುಖ ನೋಡ್ತಿದ್ದಾರೆ ಏನಂತ ಹೇಳ್ತಿದ್ಯಾ ಯಾರೋ ಹುಡುಗ ಅವ್ರು ಎತ್ಕೊಂಡು ಹೋಗ್ತಿದ್ದಾರೆ ಸೊ ಗೈಸ್ ಮಧ್ಯಾಹ್ನ ಒಂದು ಪೂಜೆಗೆ ಹೋಗಿದ್ದೆ ಇಂಟ್ರ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಸೀದಾ ಹೋಗಿದ್ದೆ ಹಸಿವು ಆಗ್ತಿತ್ತು ಮತ್ತು ಲೇಟ್ ಕೂಡ ಆಗಿತ್ತು ಅದರಲ್ಲಿ ನಮ್ಮ ಅಪ್ಪ ಎಂತ ಮಾಡ್ತಿದ್ದಾರೆ ನೋಡಿ ಎಷ್ಟು ಜಾಲಿ ಮಾಡ್ತಾರೆ ಅಪ್ಪ ಅಮ್ಮ ಅವ್ರದ್ದು ಯೋಗದ ಬಂಧು ಮಿತ್ರರ ಜೊತೆ ಅವ್ರು ಎಷ್ಟು ಗಮ್ಮತ್ತು ಮಾಡ್ತಾರೆ ಅಂತ ನೋಡಿ
ಎಸ್ ಅದು ನೋಡಿದ್ರಲ್ಲ, ಈಗ ನನ್ನ ಅಪ್ಪ ನೋಡಿ ಎಂತದ ಅವ್ರು ಕೂತ್ಕೊಳ್ಳದೆ ಅಪರೂಪ ನನ್ನ RX ಅಲ್ಲಿ ಫಸ್ಟ್ ಟೈಮ್. ಎಂತ ಸೆಕ್ಸಿ ಕಾಣ್ತೀರಪ್ಪ ನೀವು. ನೋಡಿಯಪ್ಪ ಏನಾಗುದಿಲ್ಲಪ್ಪ, ತಡಿದೆ ನೀಟ್ರಲ್ಲ ಸಾಕು. ಬಿಡಿ ಗಾಡಿ ಬಂದು ನೀಟ್ರಲ್ಲ. ಹಾಂ ಇಷ್ಟ ನೋಡಿ, ಹುಡುಗಿರು ಬರ್ತಿದ್ದಾರೆ ಆರಾಮ್ ಇಟ್ಕೊಳ್ಬೇಕನ್ನ. ಇಲ್ಲ ಬೇಕಂತ ಲೈಟ್ರಲ್ಲಿ ಉಂಟು ಅದು. ಬಿಡಿ ಎಲ್ಲ ನಾಯಿ ನನಗಿಂತ ಮುಂಚೆ ಅದು ಓಡಿ ಹೋಗ, ನನಗಿಂತ ಮುಂಚೆ ಅದು ಓಡಿ ಹೋಗ. ಇಲ್ಲ ಫಸ್ಟ್ ಗೇರ್ ಹಾಕಿ ಎಲ್ಲ ಬಿಡಿಯಪ್ಪ. ಬೇಡ ಒಮ್ಮೆ ಬಿಟ್ರೆ ಮಾಡಿ, ಅದೇ ಗೇರೆಲ್ಲ ಉಂಟು. ಅಪ್ಪ ಫಸ್ಟ್ ಗೇರ್ ಹಾಕಿ, ಅವ್ರು ಹುಡುಗಿರು ಹೋಗ್ಲಿ. ಇಲ್ಲ ನೀವು ಅವ್ರು ನೀವು ಫಸ್ಟ್ ಟೈಮ್ ನನ್ನ ಅಪ್ಪ RX ಬಿಟ್ಟಿದ್ದು ಇಷ್ಟು ವರ್ಷ, 7 ವರ್ಷದಲ್ಲಿ. ಅದು ಬಿದ್ರೆ ಬೇಜಾರಿಲ್ಲ ನನಗೆ. ಅಪ್ಪ ಆರಾಮ್ಸೆ ಬರ್ಬೇಕಂತೆ. ಈಗ ವೀಲಿ ಮಾಡ್ತಾರ ಅಂತ ಮಾಡಿ. ಅಲ್ಲ ಹಿಂದೆ ಹಿಂದೆ ಮಾಡು ಗೇರ್. ಗಾಡಿ ತಗೊಂಡು 7 ವರ್ಷ ಆದ್ರೂ ಆಲ್ಮೋಸ್ಟ್ 7 ವರ್ಷ. ಇವತ್ತು ಅವ್ರು ಗಾಡಿ ಬಿಟ್ಟಿದ್ದು ಹೇಗೆ ಅನಿಸ್ತಪ್ಪ? ಇವತ್ತು ಬುರ್ಸೋದಿತ್ತು ಅಂತ ಬಿಟ್ರು. ಹೇಗೆ ಅನಿಸ್ತಪ್ಪ RX? ಆಗ್ತದೆ ನಮಗೆಲ್ಲ ಹುಡುಗರಿಗೆಲ್ಲ. ಬಟ್ ಈಗ ನೀವು ಇದು ಸ್ವಲ್ಪ ಪ್ರಾಕ್ಟೀಸ್ ಆದ್ರೆ ಹೆಂಗ್ ಬಿಡ್ಬೋದು ನೀವು? ಆದರೆ ಪೇಟೆಯಲ್ಲಿ ಕಷ್ಟ ಆಗ್ತದೆ ಕ್ಲಚ್ ತೆಗಿಲಿಕ್ಕೆಲ್ಲ. ಅದು ನಿಮಗೆ ಸ್ಕೂಟಿ ಬಿಟ್ಟು ಬಟ್ ನಿಮಗೆ ಈಗ ಅಂಗಡಿ ಅಲ್ಲಿ ಒಂದು ರೋಡ್ ಹೋಗ್ಲಿಕ್ಕೆ, ಒಳ ರೋಡಿಗೆ ಇಲ್ಲಿ ಜಾಗದಲ್ಲಿ ಎಲ್ಲ ಬರ್ಲಿಕ್ಕೆ ಅದು ಎಂತಕ್ಕೆ ನಮಗೆ ಉಂಟಲ್ಲ ಗಾಡಿ. ಬಟ್ ಒಂದು ನಿಮ್ಗೆ ಹೆಂಗ್ ಕಾಣ್ತಲ್ಲ ಇವ್ರಿಗೆ ಅದು ಗಾಡಿ. ನನಗಿಂತ ಸಖತ್ ಕಾಣ್ತಾರೆ ಅಪ್ಪ RX ಅಲ್ಲಿ ಕೂತ್ರೆ. ಸೊ ಖುಷಿ ಆಯ್ತು ನನಗಂತ ಒಂದು ಮೂಮೆಂಟ್ ನೋಡಿ. ಸೊ ಇವತ್ತು ರಾತ್ರಿ ಪೂಜನ್ ಬರ್ತ್ಡೇದ ಗಮ್ಮತ್ತು ನಾವು ಮಾಡಲ್ಲ ಆ್ಯಕ್ಚುಲಿ. ನಿನ್ನೇನೋ ಕೇಕ್ ಎಲ್ಲ ಕಟ್ ಮಾಡಿ ಗಮ್ಮತ್ತು ಮಾಡಿ ಇವತ್ತೊಂದು ಮತ್ತೆ ಮಕ್ಕಳೆಲ್ಲ ಇದ್ದಾರಲ್ಲ, ಹಾಗಾಗಿ ಪೂಜನ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡುವ ಅಂತೇಳಿ. ಪ್ರಜ್ವಲ್ ಬರ್ತಾರೆ, ವಿಘ್ನೇಶ್ ಬರ್ತಾರೆ, ಅವ್ರನ್ನ ಆಲ್ಮೋಸ್ಟ್ ನಮ್ಮಲ್ಲೇ ಇರ್ತಾರಲ್ಲ, ಹಾಗಾಗಿ ಅವ್ರನ್ನ ಕರಿಬೇಕಾಗ್ತದೆ. ಆ್ಯಂಡ್ ಪ್ಲಸ್ ಸ್ವಲ್ಪ ಅಜ್ಜಿ ಅವರಲ್ಲಿದ್ದಾರೆ, ಹಾಗಾಗಿ ಸಿಂಪಲ್ ಆಗಿ ಮಾಡ್ತಿರುವಂಥದ್ದು ಬರ್ಡೇ. ಸೊ ಈಗ ಅದರದ್ದು ಅಡಿಗೆಗಳೆಲ್ಲ ಆಲ್ರೆಡಿ ಆಗ್ತಾ ಇದ್ದಾವೆ ಅಲ್ಲಿ, ಓಕೆನಾ. ಸೊ ಇವತ್ತು ನೈಟ್ ಸ್ವಲ್ಪ ಗಮ್ಮತ್ತು ಮಾಡ್ತೀವಿ. ಆ ಗಮ್ಮತ್ತನ್ನು ಈ ವ್ಲಾಗಲ್ಲೇ ತೋರಿಸ್ತಾ ಪೂಜನ್ ಬರ್ತ್ಡೇದು ವ್ಲಾಗ್ನ ನಾವು ಇಲ್ಲಿ ಕ್ಲೋಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಏನು ಅನ್ನೋದನ್ನು ಮುಂದಿನ ವ್ಲಾಗಲ್ಲಿ ನಿಮ್ಗೆ ತಿಳಿಸ್ತೇನೆ. ಸೊ ಅಪ್ಪ ನಿಮಗೆ ಎಷ್ಟು ಖುಷಿ ಆಯಿತು RX ಬಿಟ್ಟು? ಖುಷಿ ಆಯಿತಾ? ಎಸ್, ಸಿಗೋಣ. ನಂದು ನೋಡಿ ಎಂತ ವಿಡಿಯೋ ಹಿಡ್ದ ರೌದ್ರವತಾರ ಬರ್ತಾರೆ. ಅದು ಇವಳಿಗೆ ಆಯ್ತು, ಹಂಗೇನು ಎಷ್ಟು ಮಾಡ್ತೀನಿ ನೋಡ್ತಾನ, ಎಷ್ಟು ಮಾಡ್ತೀನಿ ನೋಡ್ತಾನೆ. ಈ ಕೆಲಸ ಅಂದ್ರೆ ದೊಡ್ಡ ಜನ, ನಾವು ಸಹ ಕೆಲಸ ಮಾಡ್ತಿದ್ವಿ. ದೊಡ್ಡ ಬೆಳಗ್ಗೆ ಎಷ್ಟು ಕೆಲಸ ಮಾಡಿದ್ವಿ ನಾವು? ಹಾ, ತುಂಬ ಮಾಡಿದ್ವಿ. ಬೆಳೆದು ಬೆಳಗ್ಗೆಯಿಂದ ಯಾರು ನೀವಾಗ ಬಂದೋಡ? ಮಧ್ಯಾಹ್ನ ಕೆಲಸ ಮಾಡಿದ್ದಾನೆ. ಒಂದು ಫ್ರೆಂಡ್ ಪ್ರಜ್ವಲ್ ಅಣ್ಣ ಬಂದಿದ್ರು. ನೀವು ನಿಮ್ದು ಅವಳ ಪರ ಎಷ್ಟು ಅಂದ್ರೆ ನಾವು ಕೆಲಸ ಮಾಡೋದು ಯಾರಿಗೆ ಕಾಣುದಿಲ್ಲ ಅಂತಿದ್ರೆ ಅರ್ಥ ಅಷ್ಟೇ, ಬೇರೆ ಏನು ಹೇಳಿಕ್ಕೆ ಇಷ್ಟ.
ಎಂತ ಮಾಡಿದ್ರು ಇವತ್ತು ನೀವು ಅಸಲು ಹೇಳಿ ನೋಡಿ ಮಕ್ಕಳು ಸಮೇತ ಎಂತ ಕೆಲಸ ಮಾಡಿದ್ರೆ ಕೇಳ್ತಾರೆ ಅಂತ ಹೇಳಿ ಇವರು ಕಣ್ಣಿಗೆ ಕಾಣುದಿಲ್ಲ ಅಂತ ಹೇಳಿದ್ರೆ ಏನ್ ಹೇಳಿ ನಾನು ನಂಗೆ ಮಾತಾಡಲಿಕ್ಕೆ ಗೊತ್ತಾ ಫೋನ್ ಮಾಡಿದ್ರೆ ಫೋನ್ ಹತ್ತಿಲ್ಲ ಅರಣಿ ಪ್ಲೀಸ್ ಏನು ಒಟ್ಟಿಗೆ ಸೇರಿ ಮಾಡುದು ಬನ್ನಿ ಮರ ಎಂತ ನೋಡುವ ಎಲ್ಲ ಹೋಗುದು ನೀವು ನನಗೆ ಸೊಂಟಕ್ಕೆ ಹಗ್ಗ ಆಡ್ತೇನೆ ಅದು ಸೊಂಟ ನೀವು ಕಟ್ಕೊಳ್ಳಿ ನಿಮಗೆ ನಾನು ಹೋಗುವಾಗ ನಾನು ಹಿಂದೆ ಹೇಳ್ಕೊಂಡು ಬರ್ತೇನೆ ಇನ್ನ ಯಾರು ಮಕ್ಕಳು ಎಂತ ನೀವು ತೊಡು ಕೋಳಿ ಈಗ ತೊಳೆಯುದಪ್ಪ ಆಗುದು ಯಾವಾಗ ಮಾರೆ ಗೈಸ್ ಈಗ ಕೋಳಿ ಕ್ಲೀನ್ ಆಗ್ತಿರೋದು ಇನ್ನು ಕೋಳಿ ಸಾರು ಆಗುತ್ತೆ ಯಾವಾಗ ತಿನ್ನೋದು ಯಾವಾಗ ನಮಗೆ ಹಸಿವು ಎಲ್ಲ ಆಗ್ತದೆ ಸೆಕ್ಕೆಗೆ ತಿನ್ನಬಾರ್ದು ಆದರೂ ನಮಗೆ ತಿನ್ನುವಂತ ಆಗ್ತದೆ ಆದರೆ ಜೋರು ಮಾತಾಡಿ ಗೊತ್ತಿಲ್ಲ ಬೈಗಳು ಸುಮ್ಮನೆ ಏನಾದರೂ ಜಲ ಕೊಡ್ತೇನೆ ಬನ್ನಿ ಸೊ ಗೈಸ್ ಈಗ ನಾವು ಪೂಜನ ಬರ್ತ್ಡೇ ಪಾರ್ಟಿ ಇದೆ ಅಂದ್ರೆ ನಮ್ಮ ಮನೆಯಲ್ಲೇ ಪಾರ್ಟಿ ಸಣ್ಣದಾಗಿ ಸೊ ತೀರ್ಥ ಪ್ರಸಾದ ಎಲ್ಲ ಆಯ್ತು ಸೊ ಈಗ ಊಟ ಮಾಡುವ ಹೊತ್ತು ಸೊ ಹಾಗಾಗಿ ಊಟ ಮಾಡ್ತಿದ್ದೇವೆ ಪ್ರಜ್ವಲ್ ಅವ್ರು ಬಂದಿದ್ದಾರೆ ವಿಘ್ನೇಶ್ ಅವ್ರು ಬಂದಿದ್ದಾರೆ ಸೊ ಕೋಳಿ ಅವ್ರು ಬಂದಿದ್ದಾರೆ ಸಂತು ಮಾಮ ಬಂದಿದ್ದಾರೆ ಮತ್ತೆ ಕೋಡಿ ಅಜ್ಜ ಕೋಡಿ ದೊಡ್ಡ ಹಾಗೆ ನಮ್ಮ ಅಜ್ಜನ ಮಕ್ಕಳು ಸ್ವಲ್ಪ ಆಯ್ತಾ ಸೊ ಹೀಗಾಗಿ ಊಟ ಮಾಡ್ತಾ ಇದ್ದೇವೆ ಸೊ ಊಟದಲ್ಲಿ ಏನಿದೆ ಇವತ್ತು ಸೇಮಿಗೆ ಸೇಮಿಗೆ ಇದೆ ಕೋಳಿ ಸಾರಿದೆ ಅಷ್ಟೇ ಅಲ್ಲಮ್ಮ ಅಷ್ಟೇ ಸರ್ ಸುಕ್ಕ ಸುಕ್ಕ ಇದೆಯಾ ಓಕೆ ಸುಕ್ಕ ಇದೆ ಪ್ರಜ್ವಲ್ ಅವರು ಸರ್ವಿಸ್ ಮಾಡ್ತಿದ್ದಾರೆ ಅಕ್ಕನ ಕೈ ಅಡಿಗೆ ಭಾರಿ ರುಚಿಯಾಗಿ ಅಕ್ಕನ ಅಡಿಗೆಯಲ್ಲಿ ಯಾರು ಮಾತಾಡಲಿಲ್ಲ ಅಷ್ಟು ರುಚಿಯಾದ ಅಡಿಗೆ ಅವ್ರು ಕ್ಯಾಟರಿಂಗ್ ಮಾಡ್ತಿದ್ರೆ ಅವರ ಅಡಿಗೆಯನ್ನು ಮೆಚ್ಚಲಿಕ್ಕೆ ಜನ ತುಂಬಾ ಜನ ಇದ್ರು ಆದರೆ ಬಟ್ ಅವ್ರು ನಮಗೆ ಮಾತ್ರ ಸೀಮಿತ ಆಗಿದೆ ನಮಗೆ ಮಾತ್ರ ಸೀಮಿತ ಆಗಿದ್ದಾರೆ ಸೊ ಊಟ ಆದ್ಮೇಲೆ ಸಿಗ್ತೀವಿ ಊಟ ಮಾಡಿ ವಾಕಿಂಗ್ ಮಾಡಿ ಈಗ ವ್ಲಾಗನ್ನು ಎಂಡ್ ಮಾಡ್ತಿದ್ದೇವೆ ಥ್ಯಾಂಕ್ಸ್ ಪ್ರಜ್ವಲ್ ಮತ್ತು ವಿಘ್ನೇಶ್ ನಮ್ಮ ಇವತ್ತಿನೊಂದು ಸಣ್ಣ ಕರಿಯುವಿಕೆಗೆ ಹೋಗೊಟ್ಟು ಬಂದಿದ್ದಾರೆ ನಮ್ಮ ಮಾವನ ಮಕ್ಕಳೆಲ್ಲ ಇದ್ದು ಸೊ ಫೈನಲಿ ತುಂಬ ಶೆಕೆ ಇದೆ ಒಳ್ಳೆ ಅಡಿಗೆ ಮಾಡಿದ್ರು ಇವನಮ್ಮ ಚೆನ್ನಾಗಿತ್ತು ರೊಟ್ಟಿ ಕಬಾಬ್ ಶಾವಿಗೆ ನಾಲೆಲ್ಲ ಮುರಿ ಕುಡಿದಿದ್ದಾರೆ ಸುಕ್ಕ ಸಾಂಬಾರು ಚೆನ್ನಾಗಿ ಅಡಿಗೆ ಮಾಡಿದ್ರು ಚೆನ್ನಾಗಿ ತಿಂದ್ವಿ ನೋಡಿ ಅವ್ನು ಜಿಮ್ ಹೋಗ್ತಿದ್ದಾನೆ ಇವಾಗ ಸೊ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದು ಅದು ಹಾಗಾಗಿ ಇವತ್ತಿನ ಊಟ ಎಲ್ಲ ಮಾಡಿಕೊಂಡು ಬ್ಲಾಗ್ನ ಎಂಡ್ ಮಾಡ್ತಿದ್ದೇವೆ ಇನ್ನು ಸ್ವಲ್ಪ ದಿನದಲ್ಲಿ ಒಂದು RX ರಿಪೇರಿ ಮಾಡುವಂಥದ್ದು ರೀಸ್ಟೋರ್ ಮಾಡುವಂಥದ್ದೆಲ್ಲ ಮುಂದಿನ ಬ್ಲಾಗಲ್ಲಿ ಬರಬಹುದು ಸೊ ಸ್ಟೇ ಟ್ಯೂನ್ಡ್ ಆಗಿರಿ ಯಾವ ರೀತಿ RX ಅನ್ನೊಂದು ಸೆಮಿ ರೀಸ್ಟೋರ್ ಮಾಡ್ತಿರುವಂಥದ್ದು ಕಂಪ್ಲೀಟ್ ರೀಸ್ಟೋರ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ತಗೊಂಡು 6.5 ವರ್ಷ ಆದರೂ ಕೂಡ ನಾವು ಗುಡ್ ಕಂಡೀಷನಲ್ಲಿ ಇದೆ ಅಂತ ಗೊತ್ತಿದ್ದವ್ರು ಹೇಳಿದ್ದಾರೆ ಬಿಟ್ಟು ನೋಡಿ ನೀವು ಮೊದಲು ನೋಡಿರ್ಬೋದು ರಾಹುಲ್ ಅವರು ಗಾಡಿ ಬಿಟ್ಟು ನೋಡಿದ್ದಾರೆ ಆ್ಯಂಡ್ ಗಾಡಿ ರೆಡಿ ಆದಮೇಲೆ ವಿಘ್ನೇಶ್ ಅವರು ಒಂದು ರೈಡಿಗೆ ಏನಾದರೂ ಸ್ಪಾನ್ಸರ್ ಮಾಡಬೇಕು ಅಂತ ನಾವು ಈ ಬ್ಲಾಗಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಮಾಡ್ತಿರ್ತಾನೆ ಖಂಡಿತ ಮಾಡಿ ಮಾಡೋಣ ಅಂತ ಗೌತಮ್ ಹೇಳ್ಯಾರೆ ಮಾಡಬೇಕು ಅಂತ ನಾನು ಕೇಳಿದ್ದೇನೆ ಇವರಿಗೆ ಅನುಕೂಲ ಆದರೆ ಇವ್ರು ನಂಗೆ ಒಂದೇನಾದ್ರು ಸ್ಪಾನ್ಸರ್ ಮಾಡ್ತಾರೆ ನಾನು ಸೋಲೋ ರೈಡ್ ಹೋಗ್ಬೇಕಂತಿದ್ದೇನೆ ನೋಡೋಣ ಹೇಗೆ ಆಗ್ತದೆ ಅಂತ ಹೇಳಿ ಆಗ್ಲಿ ಹೇಳಿದ್ದು ಬೇಗ ಆದಷ್ಟು ಬೇಗನೆ ಆಗಲಿ ಗಾಡಿ ರೆಡಿ ಆದಮೇಲೆ ನೋಡುವ ಹೇಗೆ ವಿಘ್ನೇಶ್ ಅವರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಸ್ಟೇ ಟ್ಯೂನ್ಡ್ ಆಗಿರಿ ಆ್ಯಂಡ್ ಗುಡ್ ನೈಟ್ ಟೇಕ್ ಕೇರ್ ಬಾಯ್ 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 ಗುಡ್ ನೈಟ್ ಬೈ ಬೈ ಸ್ವೀಟ್ ಡ್ರೀಮ್ಸ್